ಹಾಯ್ ಸ್ನೇಹಿತರೆ. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ 3 or 4 marks questions and then answer. ಸೊ ನೋಡಿ, ನಮಗೆ 3 ಮತ್ತು 4 ಅಂಕದ ಬಹಳ ಪ್ರಮುಖವಾದಂಥ ಇಂಪಾರ್ಟೆಂಟ್ ಕ್ವೆಶನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡಿಸ್ಕಸ್ ಮಾಡುವ ಜೊತೆಗೆ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ, ಆನ್ಯುವಲ್ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ ಸೊ ಈ ಒಂದು ವಿಡಿಯೋವನ್ನ ನಾವು SSLC ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮಾಡ್ತಿದ್ವಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ಫಸ್ಟ್ ಕ್ವೆಶನ್ ನೋಡೋಣ. ಸೊ ನೋಡ್ರಿ, ಫಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ದ ಸ್ಟ್ರಗಲ್ ಆಫ್ ಮಾರ್ತಾಂಡ ವರ್ಮಾ ಅಗೇನ್ಸ್ಟಿಂಗ್ ದ ಡಚ್. ಅಂದ್ರೆ ಫಸ್ಟ್ ಪಾಠದಲ್ಲಿ ಬರುವಂತ ಪ್ರಶ್ನೆ ಇದು. 3 ಅಂಕದಲ್ಲಿ ಈ ಒಂದು ಕ್ವೆಶನ್ಗೆ ಆನ್ಸರ್ನ ಬರಿಬೇಕಾಗುತ್ತೆ ನೀವು. ಸೊ ನೋಡ್ರಿ, ಮೋರ್ ದೆನ್ 6+ ಪಾಯಿಂಟ್ ಅನ್ನ ನೀವು ಬರಲೇಬೇಕು ಅಂತ ಯಾವ ಪಾಯಿಂಟ್ ಇದಾವೆ. ಸೊ ಈ ರೂಲ್ ದ ವೈನಾಡು ಪ್ರಿನ್ಸ್ಲಿ ಸ್ಟೇಟ್ ಯೂನಿಟ್ 1758. Second point, he protected his princely state from the Dutch. He shifted the capital to Thiruvananthapuram, stopped the Dutch from gaining control over the black pepper trade. He defeated the Dutch force when the Dutch attacked Travancore. He captured the trading posts Nedumangal and Kottarkar. In 1741, the Dutch declared war on Thiruvananthapuram. Martanda Varma repelled them. According to the Treaty of 1775, the Dutch surrendered the full power. Okay. So ಇಷ್ಟು ಪಾಯಿಂಟ್ ಅನ್ನ ಬರೆಯಬೇಕಾಗುತ್ತೆ ನೀವು ಎಕ್ಸಾಮ್ಗೆ. ಸೊ ಒನ್ ಟೈಮ್ ರಿವಿಷನ್ ಅನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ second question, explain the role of Panchayat Raj institution in the rural development. So Panchayat Raj institution ಈ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ರೂರಲ್ ಡೆವಲಪ್ಮೆಂಟ್ ಅನ್ನ ಹೇಗೆ ಅದು ಮಾಡುತ್ತೆ ಅಂತ ಹೇಳ್ತಾನೆ. ಸೊ ಅದು ಏನೇನು ಕೊಡುತ್ತೆ. ಸೊ ನೋಡಿ, ಇಷ್ಟು ಪಾಯಿಂಟ್ ಅಲ್ಲಿ ನೀವು ಮೋರ್ ದೆನ್ 6+ ಪಾಯಿಂಟ್ ಅನ್ನ ಬರೀಬೇಕಾಗುತ್ತೆ. Providing basic facilities, encouraging primary education, expansion of health facilities, Pura project, MG Narega program, providing housing scheme, creating employment opportunities, public distribution system in village, development of rural industries, development of cottage industries, development of agriculture, extending irrigation facilities. So this is the main program of Panchayat Raj institution in the rural development. ಇಷ್ಟು ಪಾಯಿಂಟ್ ಅಲ್ಲಿ ನೀವು ಯಾವುದಾದ್ರೂ 6ಕ್ಕಿಂತ ಹೆಚ್ಚು ಪಾಯಿಂಟ್ ಅನ್ನ ನೀವು ಬರೆದಾಗ ಸೊ ಔಟ್ ಈ ಒಂದು 3 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ, ನೀವು ಈಸಿಯಾಗಿ ಗಳಿಸಬಹುದು. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್, ವಾಟ್ ಆರ್ ದ ಅಡ್ವಾಂಟೇಜ್ ಆಫ್ ದ ಓಪನಿಂಗ್ ಎ ಬ್ಯಾಂಕ್ ಅಕೌಂಟ್. ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡೋದ್ರಿಂದ ಆಗುವಂತಹ ಅಡ್ವಾಂಟೇಜ್, ಉಪಯೋಗ ಏನು ಅಂತ ಕೇಳಿದಾರೆ ಇಲ್ಲಿ. ಸೊ ನೋಡ್ರಿ, 3 ಅಂಕಕ್ಕೆ ಫಿಕ್ಸ್ಡ್ ಕ್ವೆಶನ್ ಎಕ್ಸ್ಪೆಕ್ಟೆಡ್ ಅಲ್ಲಿ ಇರುವಂತದ್ದು. Help in the making payment, helps in the collection of money, help holders get loans, help in the smooth financial transaction, help to holders to get a safe deposit locker facilities, safe custody of money. This is the point of the advantage of bank account. Okay. So bank ಅಲ್ಲಿ ಒಂದು ಅಕೌಂಟ್ ಅನ್ನ ಮಾಡೋದ್ರಿಂದ ಬರುವಂತ ಉಪಯೋಗ. ಸೊ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಸೋಷಿಯಲ್ ರಿಲಿಜನ್ ರಿಫಾರ್ಮ್ಸ್ ಅಲ್ಲಿ ಎಕ್ಸ್ಪ್ಲೈನ್ ದ ರಿಫಾರ್ಮ್ಸ್ ಆಫ್ ಮೆಜರ್ ಆಫ್ ರಾಜಾರಾಮ್ ಮೋಹನ್ ರಾಯ್. ಸೊ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತಾನೂ ಸಹಿತ ಇವರು ಕರೀತಾರೆ. ಸೊ ಆ ರೀತಿಯ ಕ್ವೆಶನ್ ಅನ್ನು ಕೇಳಿದ್ರು ಸಹಿತ ನೀವು ಬರಿಬೇಕಾಗುತ್ತೆ. ನೋಡ್ರಿ, ಫೌಂಡರ್ ಆಫ್ ಬ್ರಹ್ಮ ಸಮಾಜ, ನೌ ಆಸ್ ದ ಫಾದರ್ ಆಫ್ ಇಂಡಿಯನ್ ರೆನೆಸಾನ್ಸ್. He was a proficient in Sanskrit, English, French, Greek and then Latin. Study of Hindu, Muslim, Christian, Buddhist religion. Question the ideology. Say that modern science and English education were necessary. Oppose the exploitation of women.
fight against the sati and child marriage, supporting a sati prohibition act, started the newspaper ಸಂವಾದ ಕೌಮುದಿ. ಸೊ ಇಷ್ಟು ಪಾಯಿಂಟ್ ಅನ್ನ ನೀವು ಮೋರ್ ದೆನ್ ಸೇಮ್ ಆ ಪಾಯಿಂಟ್ ಗಳನ್ನ ಬರೆದಾಗ ನೀವು ಔಟ್ ಆಫ್ 3 ಅಂಕವನ್ನ ಬಹಳ ಈಸಿಯಾಗಿ ಈ ಪಾಠದಲ್ಲಿ ಪಡಿಬಹುದು. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಡಿಫರೆನ್ಸ್ ಬಿಟ್ವೀನ್ ದ ಪಬ್ಲಿಕ್ ಫೈನಾನ್ಸ್ ಅಂಡ್ ದೆನ್ ಪ್ರೈವೇಟ್ ಫೈನಾನ್ಸ್. ನೋಡ್ರಿ, ಸಾರ್ವಜನಿಕ ಹಣಕಾಸು ಮತ್ತೆ ಪ್ರೈವೇಟ್ ಫೈನಾನ್ಸ್ ಎರಡಕ್ಕೂ ಸಹಿತ ಇರುವಂತಹ ವ್ಯತ್ಯಾಸವನ್ನ ನಾವು ಬರಿಬೇಕಾಗುತ್ತೆ. ಸೊ ಪ್ರೈವೇಟ್ ಫೈನಾನ್ಸ್, ಪಬ್ಲಿಕ್ ಫೈನಾನ್ಸ್ ಈ ರೀತಿ ನೀವು ಕಾಲಮ್ ಹಾಕಿ ಬರಿಬೇಕಾಗುತ್ತೆ. ವೆರಿ ಸಿಂಪಲ್ ಆಗಿ 3 ಇಂದ 4 ಪಾಯಿಂಟ್ಸ್ ಬರದೆ ಈಸಿಯಾಗಿ 3 ಪಾಯಿಂಟ್ಸ್ ಅಂತ ಬರೀಬಹುದು. ಓಕೆ, ಏನಿದೆ ಫಸ್ಟ್ ಪಾಯಿಂಟ್? ಪ್ರೈವೇಟ್ ಫೈನಾನ್ಸ್ ರಿಲೇಟೆಡ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಫ್ ದ ಒನ್ ಪರ್ಸನ್. ಇದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಪ್ರೈವೇಟ್ ಫೈನಾನ್ಸ್. ಪಬ್ಲಿಕ್ ಫೈನಾನ್ಸ್ ರಿಲೇಟ್ಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಫ್ ಗೌರ್ಮೆಂಟ್. ಇದು ಸರ್ಕಾರದ ಆದಾಯ ಮತ್ತು ಖರ್ಚಿಗೆ ಸಂಬಂಧಪಟ್ಟದ್ದು. ಇನ್ಕಮ್ ಫಸ್ಟ್ ಕ್ಯಾಲ್ಕುಲೇಟೆಡ್. ಇಲ್ಲಿ ಆದಾಯನ ಫಸ್ಟ್ ಲೆಕ್ಕಾಚಾರ ಮಾಡ್ತಾರೆ. ಸೊ ಗೌರ್ಮೆಂಟ್ ಕ್ಯಾಲ್ಕುಲೇಟ್ಸ್ ಎಕ್ಸ್ಪೆಂಡಿಚರ್ ಫಸ್ಟ್. ಸರ್ಕಾರ ಮೊದಲು ಯಾವಾಗೂ ಸಹಿತ ಖರ್ಚನ್ನೇ ಅದು ಲೆಕ್ಕ ಹಾಕುವಂತದ್ದು. ಟ್ರಾನ್ಸಾಕ್ಷನ್ ಇಸ್ ಕೀಪ್ಡ್ ಕಾನ್ಫಿಡೆನ್ಷಿಯಲ್. ಇಲ್ಲಿ ಸ್ವಲ್ಪ ಗುಪ್ತವಾಗಿ ಇರುವಂತದ್ದನ್ನ ಹಣಕಾಸಿನ ವ್ಯವಹಾರನ ನೋಡಬಹುದು ನಾವು. ಬಟ್ ಪಬ್ಲಿಕ್ ಫೈನಾನ್ಸ್ ಡಿಸ್ಕಸ್ಡ್ ಇನ್ ದ ಲೆಜಿಸ್ಲೇಟಿವ್ ಹೌಸ್. ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಆ ಒಂದು ಹಣಕಾಸಿನ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ. ಇಂಪಾರ್ಟೆನ್ಸ್ ಗಿವನ್ ಟು ದ ಸೇವಿಂಗ್. ಇಲ್ಲಿ ಯಾವುದಕ್ಕೆ ಬಹಳ ಪ್ರಾಮುಖ್ಯತೆ ನೋಡ್ತಾರೆ ಅಂದ್ರೆ ಹಣವನ್ನ ಉಳಿಸೋದಕ್ಕೆ ಬಹಳ ಪ್ರಾಮುಖ್ಯತೆಯನ್ನ ಪ್ರೈವೇಟ್ ಫೈನಾನ್ಸ್ ಅಲ್ಲಿ ಕೊಡ್ತಾರೆ. ಬಟ್ ಇಂಪಾರ್ಟೆನ್ಸ್ ಗಿವ್ ಟು ಎಕ್ಸ್ಪೆಂಡಿಚರ್. ಸರ್ಕಾರದ ಒಂದು ವೆಚ್ಚ ಆದಾಯದಲ್ಲಿ ವೆಚ್ಚಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ. ದಿಸ್ ಇಸ್ ದ ಡಿಫರೆನ್ಸ್ ಆಫ್ ಬಿಟ್ವೀನ್ ಪ್ರೈವೇಟ್ ಫೈನಾನ್ಸ್ ಅಂಡ್ ದೆನ್ ಪಬ್ಲಿಕ್ ಫೈನಾನ್ಸ್. ಇಷ್ಟು ಪಾಯಿಂಟ್ ಅನ್ನ ನೀವು ವ್ಯತ್ಯಾಸ ರೂಪದಲ್ಲಿ ಬರೆದಾಗ 3ಕ್ಕೆ 3 ಅಂಕ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ರಿವಿಷನ್ ಮಾಡಿ. ಸೊ ವಾಟ್ ಆರ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಫಾರಿನ್ ಪಾಲಿಸಿ? ಫಾರಿನ್ ಪಾಲಿಸಿಯ ಫಂಡಮೆಂಟಲ್ ಪ್ರಿನ್ಸಿಪಲ್ ಅನ್ನ ಬರೀಬೇಕಾಗುತ್ತೆ. ಅಪೋಸಿಷನ್ ಟು ಕಾನೂನಿಸಮ್, ಅಪೋಸಿಷನ್ ಟು imperialism, opposition to racial discrimination, policy of non-alignmenting, support for disarmament, support of United Nations, priority of the progress of African and then Asian. This is the principle of fundamental principle of foreign policy. ಇದು ಭಾರತ ವಿದೇಶಾಂಗದ ಮೂಲ ತತ್ವಗಳು. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ನೋಡ್ರಿ ಇದು. ಸೊ ಎಕ್ಸ್ಪ್ಲೈನ್ ದ ಇಂಪ್ಯಾಕ್ಟ್ ಆಫ್ ಅರ್ಥಕ್ವೇಕ್. ಈ ಅರ್ಥಕ್ವೇಕ್ ನ ಪರಿಣಾಮವನ್ನ ಬರಿಬೇಕಾಗುತ್ತೆ. ಓಕೆ, ಸೊ ಲಾಸ್ ಆಫ್ ಲೈಫ್, ಡಿಸ್ಟ್ರಕ್ಷನ್ ಆಫ್ ಪ್ರಾಪರ್ಟಿ, ಅಬ್ಸ್ಟ್ರಕ್ಷನ್ ಆಫ್ ಟ್ರಾನ್ಸ್ಫರ್, ಸ್ಪ್ರೆಡ್ ಆಫ್ ಇನ್ಫೆಕ್ಷನ್ ಆಫ್ ಡಿಸೀಸ್, ಎನ್ಕರೇಜಿಂಗ್ ಆಫ್ ಟ್ರೇಡಲ್ ಆಕ್ಟಿವಿಟಿ ಅಂಡ್ ಚೇಂಜ್ ಇನ್ ದ ರಿವರ್ಸ್ ಡೈರೆಕ್ಷನ್. ಆಲ್ಮೋಸ್ಟ್ ಆಲ್ ಎಫೆಕ್ಟ್ ಅಂತ ಕೇಳಿದಾಗ ಈ ನ್ಯಾಚುರಲ್ ಡಿಸಾಸ್ಟರ್ ಅನ್ನೋ ಪಾಠದಲ್ಲಿ ಬರುವಂತದ್ದು ಆಲ್ಮೋಸ್ಟ್ ಆಲ್ ಇವೇ ಪಾಯಿಂಟ್ ಸಾಮಾನ್ಯವಾಗಿ ಬರ್ತವೆ. ಈಸಿಯಾಗಿ ಬರೋದು 3ಕ್ಕೆ 3 ಅಂಕ ಗಳಿಸಿ. ಸೊ ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಎಫೆಕ್ಟ್ ಆಫ್ ಬ್ರಿಟಿಷ್ ಎಜುಕೇಶನ್ ಇನ್ ಇಂಡಿಯಾ. ಎಫೆಕ್ಟ್ ಅಂದ್ರೆ ಭಾರತದಲ್ಲಿ ಬ್ರಿಟಿಷರು ತಂದ ಈ ಒಂದು ಶಿಕ್ಷಣದಿಂದ ಆದಂತಹ ಪರಿಣಾಮವನ್ನ ತಿಳಿಸಿ ಅಂತ ಹೇಳಿದ್ರೆ ಇವೆಲ್ಲ ಎಕ್ಸ್ಪೆಕ್ಟೆಡ್ ರಿಪೀಟ್ ಕ್ವಶನ್ಸ್. ಓಕೆ, ಸೊ ನೋಡ್ರಿ, ಕಾನ್ಸೆಪ್ಟ್ ಆಫ್ ಮಾರ್ಟಾಲಿಟಿ, ಸೆಕ್ಯುಲರಿಸಮ್ ಅಂಡ್ ಡೆಮೋಕ್ರಸಿ ವೇರ್ ಇಂಟ್ರೊಡ್ಯೂಸ್ಡ್. ನ್ಯಾಷನಲಿಸ್ಟ್ ವ್ಯೂಸ್ ಟು ಗ್ರೋ, encouragement of local language and literature. Unity in the thinking of the educated class began to grow. Newspaper began to grow. New social and religious reforms movements emerged. Invention in the thinking of Indian educated people. Everest of Indian culture tradition. This is the impact of British education in India. ಸೊ ಈ ಒಂದು ಇಂಪ್ಯಾಕ್ಟ್ ಅನ್ನೋ 2 ಅಂಶದಲ್ಲಿ ಒಂದಂತೂ ಬರುತ್ತೆ. ಒಂದು ಎಜುಕೇಶನ್ ಬಗ್ಗೆ, ಇನ್ನೊಂದು ಲ್ಯಾಂಡ್ ಟ್ಯಾಕ್ಸ್ ಬಗ್ಗೆ. ಓಕೆ, ಇವೆರಡರಲ್ಲಿ ಒಂದಂತೂ ಫಿಕ್ಸ್ ಕ್ವೆಶ್ಚನ್. ಸೊ 9th, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ರೋಡ್ ಟ್ರಾನ್ಸ್ಫರ್ ಇನ್ ಇಂಡಿಯಾ? ರೋಡ್ ಟ್ರಾನ್ಸ್ಫರ್ ನ ಮಹತ್ವ ಕೇಳಿದಾನೆ. ಇಟ್ ಹೆಲ್ಪ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂಡ್ ವಿಲೇಜಸ್. ಈ ಹೆಲ್ಪ್ಸ್ ಇನ್ ದ ಸಪ್ಲೈಯಿಂಗ್ ಆಫ್ ಎಸೆನ್ಷಿಯಲ್ ಗೂಡ್ಸ್ ಟು ವಿಲೇಜ್. Road transfer complementing the rail transport. It helps in this transportation of goods. It helps in this development of mining and industries. It is the help in the prepared economic development of the country. This is the most important of road transport in India. So ನೋಡಿ, ಇಷ್ಟೆಲ್ಲ ಪಾಯಿಂಟ್ ನೀವು ಬರಬೇಕಾಗುತ್ತೆ.
very important. Post office providing many financial service. Explain. ಸೊ ನಮ್ದು ಪೋಸ್ಟ್ ಆಫೀಸ್ ಇದೆಯಲ್ಲ, ಅಂಚೆ ಕಚೇರಿ ಹಲವಾರು ರೀತಿಯಂತ ಹಣಕಾಸು ಸೇವೆಯನ್ನು ನೀಡುತ್ತೆ. ಹೇಗೆ ಯಾವ್ಯಾವ ಕೆಲಸಗಳು ಅಥವಾ ಫಂಕ್ಷನ್ ಮಾಡುತ್ತೆ? ಸೊ ಪೋಸ್ಟ್ ಆಫೀಸ್ ಇಶ್ಯೂ ಎ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್, ಹ್ಯಾಸ್ started the postal saving account, issuing Kisan Vikas certificate, postal insurance scheme, transferring of money, collect different bills, ATM facilities. Is the providing many financial service of post office. Okay, so beautiful question, beautiful ಆಗಿ ಇದೇ ಪಾಯಿಂಟ್ ಅನ್ನ ಬರೆದ್ರೆ ನೀವು 3ಕ್ಕೆ 3 ಅಂಕವನ್ನ ಬಹಳ ಸುಲಭವಾಗಿ ಗಳಿಸಬಹುದು ಅಂತ ಹೇಳ್ತಾ, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ನೋಡ್ರಿ. ಡಿಸೆಂಟ್ರಲೈಸೇಷನ್ ಆಫ್ ಪವರ್ opportunity, the Grama Swarajya concept of Gandhiji. How? So Grama Swarajyada ಕಾನ್ಸೆಪ್ಟ್ ಅನ್ನ ಕೊಟ್ಟಿರುವಂತದ್ದು ನಮ್ಮ ಗಾಂಧೀಜಿ. ಕೇಳ್ತಾನೆ, who is the concept of Grama Swaraj? Gandhiji is the main concept of Grama Swaraj. ಹೇಗೆ? So very important, very dead easy answer. So providing the administrative power and the responsibility to village people, self-reliant, self-sufficient and for force villages. ಗಾಂಧೀಜಿ ಕಾಲ್ ದಿಸ್ ಗ್ರಾಮ ಸ್ವರಾಜ್, ಈ ವ್ಯವಸ್ಥೆನ ಗಾಂಧೀಜಿ ಗ್ರಾಮ ಸಮಾಜ ಅಂತ ಕರೆದು. ಪುಟ್ ಸ್ಟಾಪ್ ಟು ಆಲ್ ಕೈಂಡ್ಸ್ ಆಫ್ ಎಕ್ಸ್ಪ್ಲೋಟೇಷನ್, ಹಳ್ಳಿಯಲ್ಲಿ ನಡೆಯುವಂತ ಎಲ್ಲಾ ಶೋಷಣೆಗಳನ್ನು ನಿಲ್ಲಿಸುವಂತದ್ದು. ಅಪೋಸಿಂಗ್ ಆಫ್ ಹ್ಯೂಮನ್ ಇಂಡಿಪೆಂಡೆನ್ಸ್ ಅಂಡ್ ಡಿಗ್ನಿಟಿ, ಪ್ರತಿಯೊಬ್ಬ ಮನುಷ್ಯ ಸ್ವತಂತ್ರವಾಗಿ ಗೌರವಿತವಾಗಿ ಬದುಕುವಂತ ವ್ಯವಸ್ಥೆಯ ವಾತಾವರಣ ನಿರ್ಮಾಣ ಮಾಡುವಂತದ್ದು. Nature human values like composition and cooperation. This is the concept of Grama Swaraj, concept of Gandhiji. ಇಷ್ಟು ಪಾಯಿಂಟ್ ಅನ್ನ ಬರೆದ್ರೆ ಮುಗಿತು. ಸೊ ನೋಡ್ರಿ, ವೆರಿ ರಿಲಿ ಈಸಿ ಆನ್ಸರ್, ರಿವಿಷನ್ ಮಾಡಿ. ದಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಫೇಲ್ಯೂರ್ ಡ್ಯೂ ಟು ದ ವೈರಸ್ ರೀಸನ್ ಜಸ್ಟಿಫೈ. 1857ರ ದಂಗೆ ಫೇಲ್ ಆಯ್ತು. ಏಕೆ ಅಂದ್ರೆ the mutiny did not spread throughout country. ಅಂದ್ರೆ ಈ ಒಂದು ದಂಗೆ ಭಾರತ ದೇಶ ತುಂಬೆಲ್ಲ ಹಬ್ಬಿದ್ದಿಲ್ಲ. It was done for the self interest of the king and queens. ಇದು ಕೆಲವೇ ರಾಜ್ಯ ಮತ್ತೆ ರಾಣಿಯರ ಹಿತಾಸಕ್ತಿಯ ಯುದ್ಧ ಆಗಿತ್ತು. It was not a planned rebellion. ಇದು ಒಂದು ಯೋಜನೆ ಹೋರಾಟ ಆಗಿರಲಿಲ್ಲ, ದಂಗೆ ಆಗಿಲ್ಲ. There was no unity among the Indian soldiers. ಭಾರತದ ಸೈನಿಕರು ಯಾವುದೇ ರೀತಿ ಒಗ್ಗಟ್ಟಿರಲಿಲ್ಲ. There was no proper guidance for the rebellion. ಈ ದಂಗೆಕೋರರಿಗೆ ಸರಿಯಾದ ಒಬ್ಬ ನಾಯಕ ನಿರ್ದೇಶನ ಮಾಡ್ತಾ ಇಲ್ಲ, ಹಾಗಾಗಿ ಇದು ಫೇಲ್ ಆಯ್ತು. There was a lack of organization. ಇವರಿಗೆ ಸಂಘಟನೆಯ ಕೊರತೆ ಇತ್ತು, ಇದು ಮತ್ತೊಂದು ಫೇಲ್ ಆಗೋದಕ್ಕೆ ಕಾರಣ. There was a lack of proper military leadership. ಒಬ್ಬ ಸೈನಿಕದ ನಾಯಕತ್ವವನ್ನು ವಹಿಸಿದಂತ ವ್ಯಕ್ತಿ ಇರಲಿಲ್ಲ, ನಿರ್ದೇಶನ ನೀಡಲು ಇರ್ತಾ ಇಲ್ಲ, ಹಾಗಾಗಿ ಇದು ಫೇಲ್ ಆಯ್ತು. ನೆಕ್ಸ್ಟ್ ಪಾಯಿಂಟ್, there was a no defining goal among the fighters. ಇವರಿಗೆ ಒಂದು ನಿರ್ದಿಷ್ಟವಾದಂತಹ ಗುರಿ ಇದ್ದಂತಹ ಹೋರಾಟ ಆಗಿರಲಿಲ್ಲ ಇದು. Many native kings showed the loyalties to the British. ನಮ್ಮ ದೇಶೀಯ ರಾಜರು ಏನಾಗಿದ್ರು ಅಂದ್ರೆ ಬ್ರಿಟಿಷರಿಗೆ ಲಾಯಲ್ಟಿ ಆಗಿ ವಿಧೇಯರಾಗಿದ್ರು, ಹಾಗಾಗಿ ಈ ಒಂದು ಯುದ್ಧ ಫೇಲ್ ಆಯ್ತು ಅಂತ ಹೇಳ್ಬೋದು. They lost the trust of the people due to the looting and robberies committed by the ಸಿಪಾಯಿಸ್. ಈ ಸಿಪಾಯಿಗಳು ಸ್ಥಳೀಯವಾಗಿರುವಂತಹ ಜನರಲ್ಲಿ ಹಣವನ್ನ, ರಾಬರಿ, ಕಳ್ಳತನವನ್ನ ಮಾಡ್ತಾ ಇದ್ರು. ಆ ಮೂಲಕ ಜನರಲ್ಲಿರುವಂತಹ ನಂಬಿಕೆಯನ್ನ ಕಳ್ಕೊಂಡಿದ್ರು, ಹಾಗಾಗಿ ಈ ಒಂದು ಯುದ್ಧದಲ್ಲಿ ಅವರು ಸೋಲ್ಬೇಕಾಯಿತು ಅಂತ ಹೇಳ್ತಾನೆ. ದಿಸ್ ದ ಮೇನ್ ಇಂಪಾರ್ಟೆಂಟ್ ಆಫ್ ಪಾಯಿಂಟ್ಸ್ ಆಫ್ ದ ಫೇಲ್ಯೂರ್ ಆಫ್ 1857 ರಿವೋಲ್ಟ್. ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ, ಇದು ಆನ್ಸರ್ ನ ರಿವಿಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ 13 ಕ್ವಶನ್, explain the factor that lead to this the discovery of a new sea route to India. ಸೊ ಭಾರತಕ್ಕೆ ಹೊಸದೊಂದು ಜಲಮಾರ್ಗವನ್ನು ಕಂಡದಕ್ಕೆ ಪ್ರಮುಖ ಕಾರಣ ಅಂಶಗಳನ್ನು ತಿಳಿಸಿ ಅಂತ ಹೇಳ್ತಾನೆ. ದ ಟರ್ಕ್ ಕ್ಯಾಪ್ಚರ್ಡ್ ದ ಕಾನ್ಸ್ಟಾಂಟಿನೋಪಲ್. ಟರ್ಕರು ಕಾನ್ಸ್ಟಾಂಟಿನೋಪಲ್ ಅನ್ನ ವಶಪಡಿಸಿಕೊಂಡಿದ್ದು. ಆಲ್ ದ ಟ್ರೇಡ್ ರೂಟ್ಸ್ ಕನೆಕ್ಟಿಂಗ್ ದ ಕಾನ್ಸ್ಟಾಂಟಿನೋಪಲ್ came under the control of the Turks. ಆ ಮೂಲಕ ಟರ್ಕರು ವಶಪಡಿಸಿಕೊಂಡಾಗ ಆ ಒಂದು ದಾರಿ ಹಾದುವ ಮೂಲಕ ಎಲ್ಲಾ ನ ಮೇಲೆ ಅಂತಹ ಟ್ರೇಡ್ ವ್ಯಾಪಾರದ ಮೇಲೆ ಕಾನ್ಸ್ಟಾಂಟಿನೋಪಲ್ ಮೇಲೆ ಟರ್ಕರು ತಮ್ಮ ನಿಯಂತ್ರಣ ಸಾಧಿಸಿದರು. ದಿ ಬಿಗ್ಯಾನಿಂಗ್ ಟು ಇಂಪೋಸಿಂಗ್ ದ ಟು ಮೆನಿ ಟ್ಯಾಕ್ಸ್ ಆನ್ ದ ಗೂಡ್ಸ್. ಆ ಒಂದು ರೂಟ್ ಮೇಲೆ ಹೋಗುವಂತ ಎಲ್ಲಾ ವೆಹಿಕಲ್ ಗಳ ಮೇಲೆ ಹೆಚ್ಚಿನ ತೆರಿಗೆ ಹಾಕೋದಕ್ಕೆ ಅವರು ಆರಂಭಿಸಿದರು. ದಿಸ್ ಮೇ ಟ್ರೇಡ್ ಅನ್ಫಾರ್ಟಿಬಲ್ ಫಾರ್ ದ ಮರ್ಚೆಂಟ್ಸ್. ಆ ಒಂದು ವ್ಯಾಪಾರಸ್ಥರಿಗೆ
ಆ ವ್ಯಾಪಾರ ಲಾಭದಾಯಕವಾಗಿರಲಿಲ್ಲ. ಅರ್ಥ. ನೆಕ್ಸ್ಟ್, ದ ಎನ್ಕರೇಜ್ಮೆಂಟ್ ಗಿವನ್ ಬೈ ದಿಸ್ ಯುರೋಪಿಯನ್ಸ್ ಕಿಂಗ್ಸ್ ಟು ದ ಸಾಯ್ಲರ್. ಅವಾಗ ಯುರೋಪಿಯನ್ ಸೈನಿಕರು ಸಾಯ್ಲರ್ ಅಂದ್ರೆ ನಾವಿಕರನ್ನ ಎನ್ಕರೇಜ್ ಮಾಡೋದಕ್ಕೆ ಆರಂಭಿಸಿದರು. ಸೈಂಟಿಫಿಕ್ ಇನ್ವೆನ್ಷನ್ ಆಫ್ ಕಾಂಪಸಸ್, ಅಸ್ಟ್ರೋಲ್ಯಾಬ್ ಅಂಡ್ ಗನ್ ಪೌಡರ್. ಅವಾಗ ಇವರು ವೈಜ್ಞಾನಿಕವಾದಂತಹ ಕಾಂಪೋಸ್, ಅಸ್ಟ್ರೋಲ್ಯಾಬ್ ಮತ್ತೆ ಗನ್ ಪೌಡರ್ ಇಸ್ಕೊಂಡು ಹೊಸದಾದಂತಹ ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿಯೋದಕ್ಕೆ ಪ್ರಮುಖವಾದಂತಹ ಅಂಶಗಳು ಯಾವಾಗಿದೆ ಅಂತ ಹೇಳ್ತಾನೆ. ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವಶನ್ಸ್ ನೋಡ್ರಿ. ಸೊ 14th, explain the effects of the British land tax system on the Indian farmers. ಅವಾಗ ಹೇಳಿದಲ್ಲ ಎಫೆಕ್ಟ್, ಅವಾಗಲೇ ಎಜುಕೇಶನ್ ಬಂದಿದೆ, ಇವಾಗ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಬಂದಿದೆ. ಎರಡರಲ್ಲಿ ಒಂದು ಕ್ವಶನ್ ಫಿಕ್ಸ್. ಎ ನ್ಯೂ ಕ್ಲಾಸ್ ಜಮೀನ್ದಾರ್ಸ್ who exploited the farmers was created. ಹೊಸದಾದ ಜಮೀನ್ದಾರಿಂದ ರೈತರು ಶೋಷಣೆಗೆ ಒಳಗಾಗಿ ಪಟ್ಟರು ಅಂತ ಹೇಳ್ತಾನೆ. The peasants became the landless slowly. Land became a commodity. Landlords also had to pay tax. Agriculture became a commercialized. The many lenders became powerful. Farmers born in debit lived in debit and then died in debit. ಭಾರತೀಯ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸಾಯಬೇಕಾಯಿತು. ಅಂತ ರೀತಿಯಾದಂತಹ ಲ್ಯಾಂಡ್ ಟ್ಯಾಕ್ಸ್ ಎಫೆಕ್ಟ್ ಭಾರತದ ರೈತರ ಮೇಲೆ ಬಿದ್ದಿತ್ತು ಅಂತ ಹೇಳ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವನ್ನೇ ನೀವು ಬರಿಬೇಕು ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ 15th, ಹೌ ಆರ್ ದ ಫಾರೆಸ್ಟ್ಸ್ ಯೂಸ್ಫುಲ್ ಟು ಅಸ್ ಅಂಡ್ ದ ಎನ್ವಿರಾನ್ಮೆಂಟಲ್. ಸೊ ನಮ್ಗೆ ಪರಿಸರದಿಂದ ಆಗುವಂತ ಉಪಯೋಗವನ್ನ ನಾವು ಬರಿಬೇಕಾಗುತ್ತೆ. ಯೂಸ್ಫುಲ್ ಅಂತ ಕೇಳಿದಾನೆ, ಕ್ವಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರೊವೈಡೆಡ್ ದಿ ಕ್ಲೀನ್ ಏರ್, ಫುಡ್ ಅಂಡ್ ಫುಡ್ಡರ್, ಹೆಲ್ಪ್ ಐ ಬ್ರಿಂಗಿಂಗ್ ಗುಡ್ ರೈನ್ಸ್, ಕಂಟ್ರೋಲ್ ಸಾಯಿಲ್ ಎರಿಷನ್, private sector for animal and birds, private medicinal plants, attract tourists, private employment opportunities, control ecological, the environmental balance does useful to us. This is the most important forest, useful to us the environmental. Okay, so ಇಷ್ಟು ನಾನು ಈ ಪಾಯಿಂಟ್ ಅನ್ನ ಬರಿಬೇಕಾಗುತ್ತೆ. ಸೊ ನೋಡಿಲ್ಲ, how is black soil different from laterite soil. ಕಪ್ಪು ಮಣ್ಣಿಗೂ ಮತ್ತೆ ಲ್ಯಾಟರೈಟ್ ಸಾಯಿಲ್ ಇರುವಂತ ವ್ಯತ್ಯಾಸವನ್ನ ಕೇಳಿದರೆ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ವ್ಯತ್ಯಾಸದಲ್ಲಿ ಇರುವುದು. ಸೊ ಬ್ಲಾಕ್ ಸಾಯಿಲ್ ಇಸ್ ಕಾಲ್ಡ್ ರೆಗ್ಯುಲರ್ ಸಾಯಿಲ್ ಅಂತ ಕರೀತಾರೆ. ಸೊ ಲ್ಯಾಟರೈಟಿಂಗ್ ಸಾಯಿಲ್ ಲುಕ್ಸ್ ರೆಡ್ ಇನ್ ಕಲರ್. ಓಕೆ, ಬೆಸ್ಟ್ ಫಾರ್ ಕಲ್ಟಿವೇಶನ್ ಕಾಟನ್, ಅಂದ್ರೆ ಹತ್ತಿ ಬಟ್ಟೆಗೆ ಬಹಳ ಉಪಯುಕ್ತವಾದಂತಹ ಅಥವಾ ಸೂಟಬಲ್ ಆದಂತಹ ಮಣ್ಣು ಯಾವುದಂದ್ರೆ ಕಪ್ಪು ಮಣ್ಣು. ಲೆಸ್ ಫರ್ಟಿಲಿಟಿ, ಇಲ್ಲಿ ಸ್ವಲ್ಪ ಫಲವತ್ತತೆ ಕಡಿಮೆ ಇದೆ ಅಂತ ಹೇಳ್ತಾನೆ. ಕಂಟೈನ್ಸಿಂಗ್ ಮೋರ್ ಆಫ್ ಪ್ರಾಕ್ಟಿಕಲ್ಸ್ ಲ್ಯಾಬ್ ನೈಟ್ರೋಜನ್ ಅಂಡ್ ಮಿನರಲ್ಸ್. ಇದರಲ್ಲಿ ಈ ನೈಟ್ರೋಜನ್ ಮತ್ತೆ ಮಿನರಲ್ಸ್ ಅನ್ನ ಕೊರತೆಯನ್ನ ಕಾಣಬಹುದು ಲ್ಯಾಟರೈಟ್ ಸಾಯಿಲ್ ಅಲ್ಲಿ ಅಂತ ಹೇಳ್ತಾನೆ. ಹೈಲಿ ಸೂಟೇಬಲ್ ಫಾರ್ ದ ಡ್ರೈ ಫಾರ್ಮಿಂಗ್, ಕಪ್ಪು ಮಣ್ಣು ಸ್ವಲ್ಪ ಡ್ರೈ ಫಾರ್ಮಿಂಗ್ ಗೆ ಬಹಳ ಸೂಕ್ತವಾದದ್ದು ಅಂತ ಹೇಳ್ತಾನೆ. ಕ್ರಾಪ್ ಗ್ರೋವಿಂಗ್ ಟು ಕಾಫಿ ಅಂಡ್ ದೆನ್ ಟೀ. ಈ ಲ್ಯಾಟರೈಟ್ ಸಾಯಿಲ್ ಅಲ್ಲಿ ಕಾಫಿಯನ್ನ ಬೆಳಿಬಹುದು ಮತ್ತೆ ಟೀ ಅನ್ನ ಬೆಳಿಬಹುದು ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಬ್ಲಾಕ್ ಸಾಯಿಲ್ ಅಂಡ್ ಲ್ಯಾಟರೈಟ್ ಸಾಯಿಲ್ ಬಿಟ್ವೀನ್ ಡಿಫರೆನ್ಸ್. ಓಕೆ, ಸೊ ನೆಕ್ಸ್ಟ್ 16th ನೋಡ್ರಿ, ಎಕ್ಸ್ಪ್ಲೈನ್ ದ ರಿಫಾರ್ಮ್ಸ್ ಮೆಜರ್ಸ್ ಆಫ್ ಆನಿ ಬೆಸೆಂಟ್. ಆನಿ ಬೆಸೆಂಟ್ ನ ಒಂದು ಸಾಮಾಜಿಕ ಸುಧಾರಣೆಯನ್ನ ಬರೀರಿ ಅಂತ ಹೇಳ್ತಾರೆ. ಸೊ ವೆರಿ ಡಿಡ್ ಆನ್ಸರ್ ಇವನು ಬರೀರಿ. ಆನಿ ಬೆಸೆಂಟ್ ವಾಸ್ ದ ಲೇಡಿ ಫ್ರಮ್ ಐರ್ಲೆಂಡ್. ಐರ್ಲೆಂಡ್ ನ ಒಬ್ಬ ಲೇಡಿ ಅವರು. She gave new life of the work of the Theosophical Society. She showed admiration for the Indian culture. Admiration, okay. She tried to promote equality, brotherhood and achieve harmony in the society. ಸಮಾಜದಲ್ಲಿ ಈ ರೀತಿಯಾದ ಬದಲಾವಣೆ ತಂದ್ರು ಅವರು. He supporting the freedom movement. She started the newspaper like New India. He started the Home Rule movement in 1916. She was president of the 1917 Congress session. This is the most important reforms measures of Annie Besant. Okay, next to 17, very important. Industrial in India are located only in a few areas. ಅಂದ್ರೆ ಭಾರತದಲ್ಲಿ ಕೆಲವು
ಕೆಲವೇ ಪ್ರದೇಶದಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ. ಏನು ಇದಕ್ಕೆ ಕಾರಣ? ವೈ ರೀಸನ್? ಬಿಕಾಸ್ raw materials, energy source, market, labor facility, transport facility, availability of the land and technology and government policy. This is the main factor to industry in India are located only in a few areas. Okay. ಇಷ್ಟು ಪಾಯಿಂಟ್ ಅನ್ನ ಬಾರಿ ಬಹಳ ಈಸಿ ಕ್ವೆಶ್ಚನ್, ಈಸಿ ಆನ್ಸರ್ ಇದಾವೆ. 3 ಮಾರ್ಕ್ಸ್ ಪಡಿಬಹುದು. ಕನ್ಸರ್ವೇಷನ್ ಆಫ್ ಸಾಯಿಲ್ ಇಸ್ ವೆರಿ ಎಸೆನ್ಷಿಯಲ್. ವೈ? ಯಾಕೆ ಮಣ್ಣನ್ನು ನಾವೀಗ ಹೆಚ್ಚಿನ ರೀತಿಯಾಗಿ ಕಾಪಾಡಬೇಕು ಅವಶ್ಯಕತೆ ಇದೆ? ಏಕೆ ಅಂದ್ರೆ ಬಿಕಾಸ್ ರಿವರ್ ಬಿಕಮ್ ಎ flooded, rivers change their course, the water storage capacity of reservation decrease, the amount of inflow of decreases, natural production as affected, fertility of soil decrease. Okay. Next to 19th, how is the Indian government taking the challenge of terrorism? Terrorism ಅನ್ನ ಭಾರತ ದೇಶ ಯಾವ ರೀತಿ ಹತ್ತಿಕ್ತಾ ಇದೆ? ಬಿಕಾಸ್ ಅದಕ್ಕೆ ಹಲವಾರು ಕಾರ್ಯಕ್ರಮಗಳ ಯೋಜನೆ ಪ್ಲಾನ್ ಅನ್ನ ಭಾರತ ದೇಶ ಹಾಕೊಂಡಿದೆ. ಏನಾಗದ್ರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA, ಫಾರ್ಮೇಶನ್ ಆಫ್ ಸ್ಪೆಷಲ್ ಟಾಸ್ಕ್ ಫೋರ್ಸ್, ಸ್ಟ್ರಾಂಗ್ ಅಪೋಸಿಷನ್ ಟು ಟೆರರಿಸಂ ಗ್ಲೋಬಲಿ, ಆಂಟಿ ಟೆರರಿಸಂ ಸ್ಕ್ವಾಡ್ಸ್ ಲೈಕ್ ATS by the state governments, intelligence bureau IB and research and analyzing wing RAW, establishment and strengthening the intelligence wings, financial intelligence units, support on the global fight against the all forms of terrorism. So ಎಲ್ಲ ಒಂದು ಕಾರ್ಯಕ್ರಮಗಳ ಮೂಲಕ ಟೆರರಿಸಂ ಅನ್ನು ಹತ್ತಿಕ್ಬಹುದು ಅಂತ ಹೇಳಿದ್ರೆ ಬಹಳ ಅಪ್ಲಿಕೇಟೆಡ್ ಕ್ವಶನ್ ಆಗಿ ಬರುವಂತದ್ದು ಇದು. 3 ಮಾರ್ಕ್ಸ್ ಗೆ ಫಿಕ್ಸ್. ಸೊ ನೋಡ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ, ರಿವಿಷನ್ ಮಾಡ್ಕೊಳ್ಳಿ. ಸೊ ನೋಡ್ರಿ, ಎಕ್ಸ್ಪ್ಲೈನ್ ದ ಡಿಫರೆನ್ಸ್ ಬಿಟ್ವೀನ್ ದ ಆರ್ಗನೈಸಿಂಗ್ ಸೆಕ್ಟರ್ ವರ್ಕರ್ಸ್ ಅಂಡ್ ಅನ್ಆರ್ಗನೈಸಿಂಗ್ ಸೆಕ್ಟರ್ ವರ್ಕರ್ಸ್. ಸಂಘಟಿತ ಮತ್ತು ಅಸಂಘಟಿತ ವಲಯದ ಕೆಲಸಗಾರರ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನ ಬರಿ ಅಂತ ಹೇಳ್ತಾರೆ. ಒಂದ್ ಕಡೆ ನೀವು ಆರ್ಗನೈಸಿಂಗ್ ವರ್ಕರ್ಸ್ ಬರ್ಕೊಬೇಕು, ಇನ್ನೊಂದ್ ಕಡೆ ಅನ್ಆರ್ಗನೈಸಿಂಗ್ ಸೆಕ್ಟರ್ ವರ್ಕರ್ಸ್ ಬರ್ಕೊಬೇಕು. ಸೊ ಈ ರೀತಿ ಕಾಲಮ್ ಹಾಕಿ ಆ ಕಡೆ 3 ಈ ಕಡೆ ಮಾಡಿಬಿಟ್ರೆ ಆರಾಮಾಗಿ ಈಸಿಯಾಗಿ 3 ಅಂಕನ ಪಡ್ಕೊಬಹುದು. ಏನ್ ಸರ್ ಹಂಗಾರೆ 3 ಪಾಯಿಂಟ್? ಈ ಹ್ಯಾವ್ ಜಾಬ್ ಸೆಕ್ಯೂರಿಟಿ. ಆರ್ಗನೈಸಿಂಗ್ ವರ್ಕರ್ಸ್ ಅಲ್ಲಿ ಕೆಲಸಕ್ಕೆ ಸ್ವಲ್ಪ ಭದ್ರತೆ ಇದೆ. ಅನ್ಆರ್ಗನೈಸಿಂಗ್ ಸೆಕ್ಟರ್ ಅಲ್ಲಿ ಡು ನಾಟ್ ಹ್ಯಾವ್ ಜಾಬ್ ಸೆಕ್ಯೂರಿಟಿ. ಇವರಿಗೆ ಉದ್ಯೋಗದ ಅಭದ್ರತೆ ಕಾಡ್ತಾ ಇರುತ್ತೆ. have medical facility, organizing workers ಇರುತ್ತೆ, but do not have medical facility. Unorganizing workers have fixed hours of time, do not have fixed hours of time. So ಆರ್ಗನೈಸಿಂಗ್ ಸೆಕ್ಟರ್ ವರ್ಕರ್ ಅಲ್ಲಿ ಕೆಲಸ ಮಾಡೋರಿಗೆ ಒಂದು ಫಿಕ್ಸ್ ಆದಂತಹ ಸಮಯ, ದಿನಾಂಕ, ವೇಳೆ ಇರುತ್ತೆ. ಬಟ್ ಅನ್ಆರ್ಗನೈಸಿಂಗ್ ವರ್ಕರ್ಸ್ ಗೆ ಕೆಲಸದಲ್ಲಿ ಯಾವುದೇ ರೀತಿಯಾದಂತಹ ಕೆಲಸ ದಿನಾಂಕಗಳಿಗೆ ಫಿಕ್ಸ್ ಇರುವುದಿಲ್ಲ. So next, explain the causes of result of the battle of Plassey ಅಂತ ಹೇಳ್ತಾರೆ. Okay. So causes ಅನ್ನ ಬರಿಬೇಕಾಗುತ್ತೆ, ರಿಸಲ್ಟ್ ಅನ್ನು ಎರಡು ನಕ್ಷತ್ರದಲ್ಲಿ ಬರಿಬೇಕಾಗುತ್ತೆ. causes like misuse of Dastakas, mending of the fort without permission, Black Room tragedy. This is the main causes of the battle of Plassey. But effect ಏನಾಯ್ತು ಈ ಯುದ್ಧದಿಂದ ಅಂದ್ರೆ war brought out the immorality. Siraj-ud-Dawla was defeated. Siraj-ud-Dawla was killed. Great businessman. Mir Jafar paid 7 crores and 7 lakhs. Mir Jafar became the Nawab of Bengal. British became a powerful. Mir Jafar gave 24 Faranganas. This is the effect of the Battle of Plassey. Okay. Next, 22. What are the service provided by the district industrial center? So district industrial center ನಿಂದ ಆಗುವಂತಹ ಸೌಲಭ್ಯಗಳು ಏನು, ಉಪಯೋಗಗಳು ಏನು ಅಂತ. Providing technical support to new industrial estate, approve of the project reports, providing training, allotment of raw materials, financial assistance, attending of problems, export assistance. This is the main providing by the district industrial center. Okay. ಸೊ ಡಿಯರ್ ಸ್ಟೂಡೆಂಟ್, ಆಲ್ಮೋಸ್ಟ್ ಆಲ್ 22 ಕ್ವಶನ್ ನಾವು 3 ಅಥವಾ 4 ಮಾರ್ಕ್ಸ್ ಗಳಿಗೆ ಕೇಳಬಹುದಂತ. ಎಕ್ಸ್ಪೆಕ್ಟೆಡ್ ಕ್ವಶನ್ ಗೆ ಒಂದು ವಿಡಿಯೋನ ಮಾಡೋದ್ರ ಮೂಲಕ ನಿಮಗೆ ರಿವಿಷನ್ ಅನ್ನ ಕೊಡುವಂತ ಪ್ರಯತ್ನ ಮಾಡಿದೀವಿ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಆಲ್ ದ ಬೆಸ್ಟ್ ಇನ್ ಯುವರ್ ಸೋಷಿಯಲ್ ಸೈನ್ಸ್ ಎಕ್ಸಾಮಿನೇಷನ್.